ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಎಲ್ಲಾ ಜನರಿಗೆ ಅತ್ಯಂತ ಪ್ರಮುಖವಾದಂತಹ ದೊಡ್ಡ ಅಪ್ಡೇಟ್ ಬಂದಿದೆ. 2026ರ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಗ್ಗೆ ಈಗಾಗಲೇ ದೊಡ್ಡ ಮಾಹಿತಿ ಹೊರಬಿದ್ದಿದೆ. ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆ ಸಾಮಾನ್ಯ ಚುನಾವಣೆಯಂತೆ ಅಲ್ಲ. ಈ ಬಾರಿ ಕೆಲವು ಪ್ರಮುಖ ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಹಾಗಾದರೆ ನಾಮಿನೇಷನ್ ಯಾವಾಗ ಶುರುವಾಗುತ್ತೆ, ಮತದಾನ ಯಾವಾಗ ನಡೆಯುತ್ತದೆ, ಫಲಿತಾಂಶ ಯಾವಾಗ ಬರುತ್ತದೆ, ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ದಿನ ಮತದಾನ ನಡೆಯುತ್ತದೆ ಮತ್ತು ಈ ಬಾರಿ ಇರುವ ಪ್ರಮುಖ 4 ಹೊಸ ರೂಲ್ಸ್ ಯಾವುವು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. ಇದು ಪ್ರತಿಯೊಬ್ಬ ಗ್ರಾಮಸ್ಥರು ಮತ್ತು ಪ್ರತಿಯೊಬ್ಬ ಮತದಾರರು ಕೂಡ ಅತ್ಯಂತ ಮುಖ್ಯವಾದ ಮಾಹಿತಿಯಾಗಿರುತ್ತೆ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಗ್ರಾಮ ಪಂಚಾಯಿತಿ ಚುನಾವಣೆ ಸ್ನೇಹಿತರೆ, ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ ಎಂಬುದು ಏನಂತಂದ್ರೆ, ಗ್ರಾಮ ಪಂಚಾಯಿತಿ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಒಂದು ಪ್ರಮುಖ ಸಂಸ್ಥೆ. ಇದರ ಮುಖ್ಯ ಕೆಲಸಗಳು ರಸ್ತೆ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಮತ್ತು ಗ್ರಾಮದ ಅಭಿವೃದ್ಧಿ ಮತ್ತು ಸರ್ಕಾರಿ ಯೋಜನೆಗಳನ್ನ ಗ್ರಾಮದಲ್ಲಿ ಸ್ವಯಂಚಾಲಿತವಾಗಿ ಜಾರಿಗೆಗೊಳಿಸುವುದು ಮತ್ತು ಸಂಪೂರ್ಣ ಗ್ರಾಮದ ಒಂದು ಏಳಿಗೆಗಾಗಿ ಇರುವಂತಹ ಒಂದು ಚುನಾವಣೆ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ. ಅದಕ್ಕಾಗಿ ಗ್ರಾಮಸ್ಥರು ತಮ್ಮ ಪ್ರತಿನಿಧಿಯನ್ನ ಮತದಾನದ ಮೂಲಕ ಆಯ್ಕೆ ಮಾಡುತ್ತಾರೆ. ಇದನ್ನೇ ಗ್ರಾಮ ಪಂಚಾಯಿತಿ ಚುನಾವಣೆ ಎಂದು ನಾವು ಕರೀತೇವೆ. ನೋಡಿ, ಇಲ್ಲಿ ಪ್ರಮುಖ ದಿನಾಂಕಗಳನ್ನ ತಿಳಿಸಲಾಗಿದೆ. ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ದಿನಾಂಕ ಮತ್ತು ನಾಮಿನೇಷನ್ ಸ್ಟಾರ್ಟ್ ದಿನಾಂಕ ಮತ್ತು ನಾಮಿನೇಷನ್ ಲಾಸ್ಟ್ ದಿನಾಂಕ ಹಾಗೂ ಸಿಕ್ರಿನಿಟಿ ಡೇಟ್ ಈ ಒಂದು ದಿನಾಂಕವನ್ನು ಕೂಡ ತಿಳಿಸಲಾಗಿದೆ. ಮತ್ತು ವಿತ್ಡ್ರಾವಲ್ ಲಾಸ್ಟ್ ಡೇಟ್ ಹಾಗೂ ವೋಟಿಂಗ್ ಡೇಟ್ ಮತ್ತು ರಿಸಲ್ಟ್ ಡೇಟ್ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಬನ್ನಿ, ಮೊದಲಿಗೆ ಈ ಬಾರಿ ನಾಮಿನೇಷನ್ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು. ಈಗ ಈ ಒಂದು ರೂಲ್ಸ್ ಗಳು ಸಂಪೂರ್ಣವಾಗಿ ಈ 2026ರ ಚುನಾವಣೆಯಲ್ಲಿ ನೀವು ನಂಬಲಾರದಂತಹ ರೂಲ್ಸ್ ಗಳು ಇಲ್ಲಿ ಜಾರಿಗೆ ಆಗಿರುವಂತದ್ದು. ಅವೇನು ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈಗ ನಾಮಿನೇಷನ್ ಹಾಕುವ ನಿಯಮಗಳನ್ನ ನೋಡೋಣ. ಮೊದಲಿಗೆ ನಾಮಿನೇಷನ್ ಹಾಕಲು ನಿಮಗೆ ಅರ್ಹತೆ ಅಂದ್ರೆ ಏನು ಅರ್ಹತೆ ಇರಬೇಕು. ನೀವು ಕೂಡ ಎಲೆಕ್ಷನ್ ಗೆ ನಿಲ್ತೀರಾ ಅಥವಾ ನಾಮಿನೇಷನ್ ಅನ್ನ ಕೊಡಬೇಕು ಅಂತಂದ್ರೆ ನಿಮ್ಮ ಒಂದು ಅರ್ಹತೆ ಏನು ಇರಬೇಕು ಅಂತಂದ್ರೆ, ನೋಡಿ, ಭಾರತೀಯ ನಿವಾಸಿಯಾಗಿರಬೇಕು ಮತ್ತು ಕನಿಷ್ಠ 21 ವರ್ಷ ವಯಸ್ಸಿನವರು ಆಗಿರಲೇಬೇಕು. ಹಾಗೂ ಈ ಒಂದು ಏನು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಏನಿದೆ ಅಲ್ಲ, ಚುನಾವಣೆ ಏನಿದೆ ಅಲ್ಲ, ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮತದಾರರಾಗಿರಬೇಕು. ಕ್ರಿಮಿನಲ್ ಕೇಸ್ ಅಥವಾ ಸೀರಿಯಸ್ ಕಮ್ಯುನಿಕೇಶನ್ ಇರಬಾರದು. ಇವಿಷ್ಟು ನಿಮ್ಮ ಒಂದು ಅರ್ಹತೆ ಇತ್ತು ಅಂತಂದ್ರೆ ನೀವು ಖಂಡಿತ ನಾಮಿನೇಷನ್ ಅನ್ನ ಕೊಡಬಹುದು. ನಾಮಿನೇಷನ್ ಸಕ್ಸಸ್ ಕೂಡ ಆಗುತ್ತೆ. ಮತ್ತು ಬೇಕಾಗುವ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಇದಕ್ಕೆ ನಾಮಿನೇಷನ್ ಕೊಡಬೇಕಪ್ಪ ನಾನು ಕೂಡ, ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ಸ್ನೇಹಿತರೆ, ಮೊದಲಿಗೆ ಒಂದು ವೋಟರ್ ಐ ಡಿ ಬೇಕಾಗುತ್ತೆ. ಯಾಕಂತಂದ್ರೆ ನೀವು ಎಲೆಕ್ಷನ್ ನಿಲ್ಲೋದ್ರಿಂದ ನಿಮ್ಮದೇ ಒಂದು ವೋಟರ್ ಐ ಡಿ ಇಲ್ಲ ಅಂದ್ರೆ ಹೇಗೆ, ಹಾಗಾಗಿ ವೋಟರ್ ಐ ಡಿ ಮೊದಲಿಗೆ. ಎರಡನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಮೂರನೆಯದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ನೇಹಿತರೆ. ರಿಸರ್ವೇಶನ್ ಏನಾದರೂ ಇದ್ರೆ ಅಂದ್ರೆ SC ST ಅಥವಾ OBC ಅವರು ನೀವು ಆಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಮತ್ತು ನಾಲ್ಕನೆಯದಾಗಿ ನಿಮ್ಮದು ಫೋಟೋ ಬೇಕಾಗುತ್ತೆ, ಸುಮಾರು 2 ಫೋಟೋ ಬೇಕಾಗುತ್ತೆ. ಮತ್ತು ನಾಮಿನೇಷನ್ ಫಾರ್ಮ್ ಬೇಕಾಗುತ್ತೆ. ಟೋಟಲ್ ಆಗಿ ಈ 5 ಡಾಕ್ಯುಮೆಂಟ್ಸ್ ಬೇಕು. ಮತ್ತು ಡೆಪಾಸಿಟ್ ಅಮೌಂಟ್, ನೀವು ಸ್ವಲ್ಪ ಅಮೌಂಟ್ ಅನ್ನು ಕೂಡ ಕಟ್ಟಬೇಕು. ನಾಮಿನೇಷನ್ಗೆ ನೀವು ನಿಲ್ತೀರಾ ಅಂತಂದ್ರೆ ಜನರಲ್ ಕ್ಯಾಟಗರಿ ಅಂದ್ರೆ ಜನರಲ್ ಜಾತಿಯವರಿಗೆ 500 ರೂಪಾಯಿ ಇರುತ್ತೆ. ಮತ್ತು SC ST ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 250 ರೂಪಾಯಿ ಅಮೌಂಟ್ ಇರುತ್ತೆ. ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಹಳ್ಳಿ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ ಅಲ್ಲೆಲ್ಲ ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತವೆ, KS IAS ಎಲ್ಲಾ ಕಡೆನೂ ಕೂಡ ಈ ಜನರಲ್ ಇನ್ಫಾರ್ಮೇಶನ್ ಅನ್ನು ಕೂಡ ಕೇಳ್ತಾರೆ, ಎಷ್ಟು ವರ್ಷ ಇರಬೇಕು ಏನು. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ನಿಮಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ನೋಡಿ, ಈ ಬಾರಿ 3 ಹೊಸ ರೂಲ್ಸ್ಗಳು. ಹೌದು ವೀಕ್ಷಕರೇ, ಈ ಬಾರಿ ಅಂದ್ರೆ 2026ರಲ್ಲಿ 3 ಹೊಸ ರೂಲ್ಸ್ ಗಳನ್ನ ಜಾರಿಗೆಗೊಳಿಸಿರುವಂತದ್ದು. ಅದರಲ್ಲೂ ಏನಂತಂದ್ರೆ ಈ ಬಾರಿ 3 ಪ್ರಮುಖ ಹೊಸ ನಿಯಮಗಳು ಬರುತ್ತೆ ಅಂತ ಹೇಳಲಾಗಿದೆ. ಅದರಲ್ಲೂ ರೂಲ್ಸ್ ನಂಬರ್ 1 ಡಿಜಿಟಲ್ ವೋಟರ್ ಲಿಸ್ಟ್ ವೆರಿಫಿಕೇಶನ್. ಇದನ್ನ ಗಮನವಿಟ್ಟು ಕೇಳಿ ಸ್ನೇಹಿತರೆ. ರೂಲ್ಸ್ ನಂಬರ್ 1 ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂತಂದ್ರೆ ವೀಕ್ಷಕರೇ ನೋಡಿ, ಮೊದಲನೆಯ ರೂಲ್ಸ್ ಡಿಜಿಟಲ್ ವೋಟರ್ ಲಿಸ್ಟ್ ವೆರಿಫಿಕೇಶನ್. ಇದನ್ನ ಕನ್ನಡದಲ್ಲಿ ಡಿಜಿಟಲ್ ಮತದಾರರ ಪಟ್ಟಿ ಪರಿಶೀಲನೆ ಅಂತ ನಾವು ಹೇಳ್ತೇವೆ. ಇದು ಏನಂದ್ರೆ ಈ ನಿಯಮದ ಪ್ರಕಾರ ಮತದಾರರ ಪಟ್ಟಿಯನ್ನ ಈಗ ಸಂಪೂರ್ಣವಾಗಿ ಡಿಜಿಟಲ್ ಸಿಸ್ಟಮ್ ಮೂಲಕ ವೆರಿಫೈ ಮಾಡಲಾಗುತ್ತದೆ. ಹಳೆಯ ದಿನಗಳಲ್ಲಿ ಮ್ಯಾನ್ಯುವಲ್ ವೋಟರ್ ಲಿಸ್ಟ್ ಇರ್ತಿತ್ತು. ಅಂದ್ರೆ ಇಲ್ಲಿ ಮನುಷ್ಯರೇ ಕುತ್ಕೊಂಡು ಮ್ಯಾನ್ಯುವಲ್ ಆಗಿ ಚೆಕ್ ಮಾಡ್ತಾ ಇದ್ದು, ಇವಾಗ ಡಿಜಿಟಲೀಕರಣವಾಗ್ತಾ ಇರೋದ್ರಿಂದ ಡಿಜಿಟಲ್ ಪರಿಶೀಲನೆ ನಡೆಯುತ್ತೆ. ಮತ್ತು ಫೇಕ್ ನೇಮ್ಸ್ ಸೇರಿಸುವುದು ಇಲ್ಲಿ
ಅವುಗಳನ್ನ ತೆಗೆದು ಹಾಕುವುದು ಏನು ಇತ್ತಲ್ಲ ಅದು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ಮತ್ತು ಒಂದೇ ವ್ಯಕ್ತಿಯ ಹೆಸರು ಎರಡು ಕಡೆ ಇರ್ತಿತ್ತು, ಇದೊಂದು ಸಂಪೂರ್ಣವಾಗಿ ತೆಗೆದು ಹಾಕಲು ಇದು ಸಹಾಯ ಆಗುತ್ತೆ. ಅದಷ್ಟೇ ಅಲ್ಲದೆ ಸಂಪೂರ್ಣ ವೋಟರ್ ಲಿಸ್ಟ್ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ವೆರಿಫೈ ಮಾಡಲಾಗುತ್ತದೆ ಮತ್ತು ಆಧಾರ್ ವೋಟರ್ ಐಡಿ ಮೊಬೈಲ್ ನಂಬರ್ ಮೂಲಕ ಚೆಕ್ ಮಾಡಲಾಗುತ್ತೆ. ಇದು ಮೊದಲನೆಯ ರೂಲ್ಸ್ ಆಗಿರುತ್ತೆ. ಎರಡನೇ ರೂಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಮೊದಲನೆಯ ರೂಲ್ಸ್ ಅಲ್ಲಿ ಫೇಕ್ ವೋಟರ್ಸ್ ಅನ್ನ ರಿಮೂವ್ ಮಾಡುವುದು ಮತ್ತು ಇಲ್ಲಿ ಏನಾದರೂ ಮೃತಪಟ್ಟ ವ್ಯಕ್ತಿಯ ಹೆಸರು ಇತ್ತು ಅಂತಂದ್ರೆ ಅದನ್ನ ರಿಮೂವ್ ಮಾಡಲಾಗುತ್ತೆ ಮತ್ತು ಡೂಪ್ಲಿಕೇಟ್ ನೇಮ್ಸ್ ಇತ್ತಂತಂದ್ರೆ ಅವನು ಕೂಡ ರಿಮೂವ್ ಮಾಡಲಾಗುತ್ತೆ ಮತ್ತು ಫೇಕ್ ವೋಟರ್ಸ್ ಆಡ್ ಮಾಡಲು ಅವಕಾಶ ಇರೋದಿಲ್ಲ ಈ ಒಂದು ರೂಲ್ಸ್ ನಂಬರ್ 1ರಿಂದ. ಇವಾಗ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳೋದಾದ್ರೆ, ಒಂದು ಗ್ರಾಮದಲ್ಲಿ ರಾಮು ಎಂಬ ವ್ಯಕ್ತಿ ಹೆಸರು 2 ಬಾರಿ ಇದ್ರೆ ಡಿಜಿಟಲ್ ಸಿಸ್ಟಮ್ ಡಿಟೆಕ್ಟ್ ಮಾಡಿ ಒಂದು ನೇಮ್ ಡಿಲೀಟ್ ಮಾಡುತ್ತದೆ. ಇದರಿಂದ ಜನರಿಗೆ ತುಂಬಾ ಲಾಭ ಏನಂತಂದ್ರೆ ಫೇರ್ ಎಲೆಕ್ಷನ್ ನಡೆಯುತ್ತದೆ ಮತ್ತು ಫೇಕ್ ವೋಟಿಂಗ್ ಕಡಿಮೆ ಆಗುತ್ತೆ ಮತ್ತು ಒರಿಜಿನಲ್ ವೋಟರ್ಸ್ಗೆ ಮಾತ್ರ ಅವಕಾಶ ಸಿಗುತ್ತೆ. ಇದು ರೂಲ್ಸ್ ನಂಬರ್ 1 ಆಗಿತ್ತು. ಇವಾಗ ರೂಲ್ಸ್ ನಂಬರ್ 2 ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಇಲ್ಲಿ ಸ್ಟ್ರಿಕ್ಟರ್ ನಾಮಿನೇಷನ್ ವೆರಿಫಿಕೇಶನ್ ಅಂದ್ರೆ ನಾಮಿನೇಷನ್ ಕಠಿಣ ಪರಿಶೀಲನೆ ಆಗುತ್ತೆ ಈ ಬಾರಿ. ಹೌದು ವೀಕ್ಷಕರೇ, ಈ ರೂಲ್ ಪ್ರಕಾರ ನಾಮಿನೇಷನ್ ಹಾಕಿದ ಅಭ್ಯರ್ಥಿಯ ಡಾಕ್ಯುಮೆಂಟ್ಸ್ ಅನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ವೆರಿಫೈ ಮಾಡಲಾಗುತ್ತೆ. ಹಳೆಯದಾಗಿ ಬೇಸಿಕ್ ವೆರಿಫಿಕೇಶನ್ ಮಾತ್ರ ಮಾಡಲಾಗುತ್ತಿತ್ತು. ಈಗ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಕೂಡ ಚೆಕ್ ಮಾಡಲಾಗುತ್ತೆ ಹಾಗೂ ವೆರಿಫೈ ಮಾಡುವ ಥಿಂಗ್ಸ್ ಏನಂತಂದ್ರೆ ಎಲೆಕ್ಷನ್ ಆಫೀಸರ್ ಚೆಕ್ ಮಾಡ್ತಾರೆ. ಆಧಾರ್ ಕಾರ್ಡ್, ವೋಟಿಂಗ್ ಐಡಿ, ಅಡ್ರೆಸ್ ಪ್ರೂಫ್, ಏಜ್ ಪ್ರೂಫ್, ಕ್ರಿಮಿನಲ್ ರೆಕಾರ್ಡ್, ರಿಸರ್ವೇಶನ್ ಸರ್ಟಿಫಿಕೇಟ್ ಇವೆಲ್ಲವನ್ನು ಕೂಡ ವೆರಿಫೈ ಸ್ಟ್ರಿಕ್ಟ್ಲಿ ಮಾಡ್ತಾರೆ ಅಂತ ಹೇಳಲಾಗುತ್ತಿದೆ. ಏಕೆ ಈ ರೂಲ್ ತಂದಿದ್ದಾರೆ? ಫೇಕ್ ಕ್ಯಾಂಡಿಡೇಟ್ಸ್ ಪ್ರಿವೆಂಟ್ ಮಾಡಲು ಈ ಒಂದು ರೂಲ್ ಅನ್ನು ತಂದಿದ್ದಾರೆ. ಎಕ್ಸಾಂಪಲ್ ಒಂದು ಉದಾಹರಣೆಯಾಗಿ ನಿಮಗೆ ಹೇಳೋದಾದ್ರೆ, ಒಬ್ಬ ಕ್ಯಾಂಡಿಡೇಟ್ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಾಮಿನೇಷನ್ ರಿಜೆಕ್ಟ್ ಆಗುತ್ತದೆ. ಹಾಗಾಗಿ ಇಲ್ಲಿ ನಾಮಿನೇಷನ್ ರಿಜೆಕ್ಟ್ ಆಗುವಂತಹ ರೀಸನ್ಗಳು ಅಂದ್ರೆ ರಾಂಗ್ ಇನ್ಫಾರ್ಮೇಶನ್, ಫೇಕ್ ಡಾಕ್ಯುಮೆಂಟ್ಸ್, ಏಜ್ ಲೆಸ್ ದೆನ್ 21 ಮತ್ತು ನಾಟ್ ವೋಟರ್ ಆಫ್ ದ ವಿಲೇಜ್. ಇದರಿಂದ ಈ ಕಡಿಮೆ ಮಾಡಬೇಕು ಅಂತ ಇಲ್ಲಿ ನಾಮಿನೇಷನ್ ಕಠಿಣ ಪರಿಶೀಲನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವಾಗ ರೂಲ್ಸ್ ನಂಬರ್ 3 ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ರೂಲ್ಸ್ ಆಗಿರುತ್ತೆ ವೀಕ್ಷಕರೇ. ಎಲೆಕ್ಷನ್ ಎಕ್ಸ್ಪೆನ್ಸಸ್ ಮಾನಿಟರಿಂಗ್ ಅಂತ ಹೇಳ್ತಾರೆ. ಹೌದು ವೀಕ್ಷಕರೇ, ಇದನ್ನ ಕನ್ನಡದಲ್ಲಿ ಎಲೆಕ್ಷನ್ ಖರ್ಚು ಮೇಲ್ವಿಚಾರಣೆ ಅಂತ ಹೇಳ್ಬಹುದು. ಇದು ಏನಂತ ತಿಳಿಸಿಕೊಡ್ತಾನೆ. ಈ ರೂಲ್ ಪ್ರಕಾರ ಕ್ಯಾಂಡಿಡೇಟ್ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಎಷ್ಟು ಮನಿ ಸ್ಪೆಂಡ್ ಮಾಡ್ತಾರೆ ಅಂದ್ರೆ, ಇವಾಗ ಕ್ಯಾಂಡಿಡೇಟ್ ಇರ್ತಾರಲ್ವಾ, ಅವರು ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಎಷ್ಟು ಹಣವನ್ನ ಖರ್ಚು ಮಾಡ್ತಾರೆ ಅನ್ನೋದನ್ನ ಗವರ್ನಮೆಂಟ್ ಮಾನಿಟರ್ ಮಾಡುತ್ತದೆ. ಅಂದ್ರೆ ಒಬ್ಬ ಕ್ಯಾಂಡಿಡೇಟ್ ಇಷ್ಟೇ ಖರ್ಚು ಮಾಡಬೇಕು ಅಂತ ಸ್ವತಃ ಗವರ್ನಮೆಂಟ್ ಹೇಳುತ್ತೆ. ಮತ್ತು ಕ್ಯಾಂಡಿಡೇಟ್ ಮಾಡಬಾರದ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಂತಂದ್ರೆ, ಮನಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂದ್ರೆ ಹಣ ಹಂಚುವುದನ್ನ ನಿಲ್ಲಿಸಬೇಕು ಮತ್ತು ಗಿಫ್ಟ್ ಕೊಡುವುದು, ನನಗೆ ವೋಟಕ್ಕೆ ಗಿಫ್ಟ್ ಕೊಡ್ತವೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ. ಮತ್ತು ವೋಟರ್ಸ್ಗೆ ಬ್ರೈಬ್ ಮಾಡೋದು ಅಂದ್ರೆ ಇವಾಗ ಮತದಾರರನ್ನ ನನಗೆ ವೋಟ್ ಹಾಕಿ ಅಂತ ಹೇಳೋದನ್ನ ನಿಲ್ಲಿಸ್ತಾರೆ. ಮತ್ತು ಇಲ್ಲಿಗಲ್ ಕ್ಯಾಂಪೇನ್ ಸ್ಪೆಂಡಿಂಗ್ ಅಂತಂದ್ರೆ ಇಲ್ಲಿ ಬೇಡವಾದಂತಹ ಪ್ರಚಾರವನ್ನ ಮಾಡೋದು ನಿಲ್ಲಿಸಲಾಗುತ್ತೆ. ಮತ್ತು ಎಲೆಕ್ಷನ್ ಆಫೀಸರ್ ಚೆಕ್ ಮಾಡ್ತಾರೆ ಕ್ಯಾಂಪೇನ್ ಸ್ಪೆಂಡಿಂಗ್ ಮತ್ತು ಪೋಸ್ಟರ್ ಬ್ಯಾನರ್ಸ್ ಕಾಸ್ಟ್ ಮತ್ತು ಕ್ಯಾಂಪೇನ್ ವೆಹಿಕಲ್ ಕಾಸ್ಟ್ ಮತ್ತು ಮೀಟಿಂಗ್ ಕಾಸ್ಟ್ ಎಲ್ಲ ಹಣವನ್ನ ಎಲೆಕ್ಷನ್ ಆಫೀಸರ್ ಅಂತ ಇರ್ತಾರೆ ಅವರೇ ಚೆಕ್ ಮಾಡ್ತಾರೆ. ಉದಾಹರಣೆಯಾಗಿ ಹೇಳಿದಾದ್ರೆ, ಒಬ್ಬ ಕ್ಯಾಂಡಿಡೇಟ್ ಇಲ್ಲಿ 50,000 ರೂಪಾಯಿ ಹಣ ಲಿಮಿಟ್ ಇದ್ದಾಗ 2 ಲಕ್ಷ ಸ್ಪೆಂಡ್ ಮಾಡಿದರೆ ಎಲೆಕ್ಷನ್ ಆ ಒಂದು ಕ್ಯಾಂಡಿಡೇಟ್ ಪಟ್ಟಿಯನ್ನು ತೆಗೆಯಬಹುದು ಅನ್ನುವಂತಹ ಒಂದು ರೂಲ್. ಮತ್ತು ಕ್ಯಾಂಡಿಡೇಟ್ ಡಿಸ್ಕ್ವಾಲಿಫೈ ಆಗಬಹುದು ಅನ್ನುವಂತಹ ಈ ಒಂದು ರೂಲ್ಸ್ ಅಲ್ಲಿ ಇರುತ್ತೆ. ಇದರಿಂದ ಏನು ಲಾಭ ಅಂತಂದ್ರೆ, ಇಲ್ಲಿ ತುಂಬಾ ಶ್ರೀಮಂತ ಆದಂತಹ ಕ್ಯಾಂಡಿಡೇಟ್ ಅಥವಾ ರಿಚ್ ಕ್ಯಾಂಡಿಡೇಟ್ ಅನ್ಫೇರ್ ಅಡ್ವಾಂಟೇಜ್ ಪಡೆಯೋದಿಲ್ಲ. ಫೇರ್ ಕಾಂಪಿಟೇಷನ್ ನಡೆಯುತ್ತೆ, ಎಲ್ರಿಗೂ ಕೂಡ ಒಂದೇ ಕಾಂಪಿಟೇಷನ್ ನಡೆಯುತ್ತೆ ಅನ್ನುವಂತಹ ಕಾರಣದಿಂದ. ಇಲ್ಲಿ ವೋಟಿಂಗ್ ಪ್ರೊಸೆಸ್ ಅಂದ್ರೆ ಮತದಾರರು ಹೇಗೆ ನಡೆಯುತ್ತೆ ಅಂತಂದ್ರೆ, ಮತದಾನ ವೋಟಿಂಗ್ ಟೈಮ್ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ವೋಟರ್ ಐಡಿ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ವ್ಯಾಲಿಡ್ ಐಡಿ ಪ್ರೂಫ್ ಕೂಡ ಇಲ್ಲಿ ಬೇಕಾಗುತ್ತೆ. ಮತ್ತು ವೋಟಿಂಗ್ ಮೆಥಡ್ ಬಂದ್ಬಿಟ್ಟು ಬೆಲೌನ್ ಪೇಪರ್ ಮೂಲಕ ಅಥವಾ ಎಲೆಕ್ಟ್ರಿಕ್ ವೋಟಿಂಗ್ ಮಷಿನ್ ಅಂತ ಇರುತ್ತೆ, ಅದ್ರ ಮುಖಾಂತರ ವೋಟ್ ಮಾಡಬಹುದಾಗಿರುತ್ತೆ. ಇಲ್ಲಿ ಜಿಲ್ಲಾವಾರು ವೋಟಿಂಗ್ ಡೇಟ್ಸ್ ಯಾವುವು ಎಂಬುದನ್ನು ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಮತ್ತು ಪ್ರಮುಖ ದಿನಾಂಕಗಳು ಏನಿದಾವೆ ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಯಾಕಂತಂದ್ರೆ ಈ ಒಂದು ವಿಡಿಯೋ ಲಾಂಗ್ ಆಗಬಹುದು, ಹಾಗಾಗಿ ಇದು ಪಾರ್ಟ್ 1 ಅಂತ ಅನ್ಕೊಳ್ಳಿ. ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ನಿಮಗೆ ಟಿಪ್ಸ್ ಗಳನ್ನು ಕೂಡ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಡಿಯೋನ ಯಾರಿನ್ನೂ ಕೂಡ ಕೊನೆವರೆಗೂ ಕೂಡ ನೋಡಿಲ್ವೋ ಅಂದ್ರೆ ಸ್ಕಿಪ್ ಅಲ್ಲೆಲ್ಲ ಸ್ಕಿಪ್ ಮಾಡಿ ನೋಡ್ತಿರಲ್ವಾ, ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ, ಕೊನೆವರೆಗೂ ಕೂಡ ಮತ್ತೊಮ್ಮೆ ನೋಡಿ. ಇದರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ. ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಒಂದು ನಾಲೆಡ್ಜ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಹಾಗೆ ನೋಡಿ, ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಏನಂದ್ರೆ, ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಹಳ್ಳಿ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಯಾರು ಎಲೆಕ್ಷನ್ ನಿಲ್ಬೇಕು ಅಂತ ಇರ್ತಾರಲ್ವಾ ಆ ಒಂದು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನೇ ನಿಮಗೆ ಸ್ವತಃ ರಿಪ್ಲೈ ಮಾಡಲು. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.